ವಿದ್ಯಾರ್ಥಿಗಳೇ, ನಿಮಗಿರುವಂಥ ಸಾಹಿತ್ಯ ಸ್ಪಂದನ ಅನ್ನುವಂಥ ಪ್ರಥಮ PUCಯ ಐಚ್ಛಿಕ ಕನ್ನಡ ಗದ್ಯ ಭಾಗದಲ್ಲಿಯ ಎರಡನೆಯ ಗದ್ಯವಾಗಿರುವಂಥ ರೋಮ್ ನಗರದಲ್ಲಿ ಅನ್ನುವಂಥ ಶಿವರಾಮ್ ಕಾರಂತರ ಒಂದು ಪ್ರವಾಸ ಕಥನದ ಭಾಗವನ್ನು ಇಟ್ಟಿರುವಂಥದ್ದು. ರೋಮ್ ನಗರದಲ್ಲಿ ಅಲ್ಲಿಯ ಕಲಾ ವೈಶಿಷ್ಟ್ಯತೆ, ಅಲ್ಲಿಯ ಪ್ರಾಚೀನ ರೋಮ್ನ ಸ್ಥಿತಿಗತಿ, ಅಲ್ಲಿಯ ಸ್ಮಾರಕಗಳು ಹಾಗೂ ಅಲ್ಲಿ ರಸವತ್ತಾಗಿ ರಚನೆಯಾಗಿರುವಂಥ ವರ್ಣನ ಚಿತ್ರಗಳು, ಅಷ್ಟಲ್ಲದೆ ಅಲ್ಲಿಯ ಸಾಮ್ರಾಟರಾಗಿರುವಂಥ ಅಗಸ್ಟಸ್, ಜೂಲಿಯಸ್ ಸೀಸರ, ಎಡ್ರಿಯಾನ ಮೊದಲಾದವರ ಹಲವು ರಾಜಕೀಯ ಹಾಗೂ ಅವರ ಜೀವನದ ಕುರಿತಾದಂಥ ವಿಚಾರಗಳನ್ನು ಈ ರೋಮ್ ನಗರದಲ್ಲಿ ಮತ್ತು ಅಲ್ಲಿಯ ಕಲೆಯ ಬಗ್ಗೆ ತಿಳಿಸ್ಕೊಡುವಂಥದ್ದು ಈ ಡಾಕ್ಟರ್ ಶಿವರಾಮ್ ಕಾರಂತರ ರಚಿತವಾಗಿರುವಂಥ ಈ ಗದ್ಯ ಭಾಗ. ಲೇಖಕರ ಪರಿಚಯ ನೋಡೋದಾದ್ರೆ, ಲೇಖಕರು ಇವರನ್ನ ಕಡಲ ತೀರದ ಭಾರ್ಗವ ಎಂದೇ ಖ್ಯಾತನಾಮರಾಗಿರುವಂಥವರು, ಕರೆಯಲ್ಪಡುವಂಥವರು. ಶಿವರಾಮ್ ಕಾರಂತರನ್ನ ಕಡಲ ತೀರದ ಭಾರ್ಗವ ಅಂತೇಳಿ ಕರೀತಾರೆ. ಇವರು 1902ರಲ್ಲಿ ಜನಿಸಿದರು. 1997ರಲ್ಲಿ ಮರಣವನ್ನು ಹೊಂದಿದರು. ಇವರು ಜನಿಸಿರುವಂತಹ ಸ್ಥಳ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಇವರು ಜನಿಸಿದರು. ಕಾದಂಬರಿ, ಕತೆ, ಪ್ರಬಂಧ, ನಾಟಕ, ನಿಘಂಟು ರಚನೆ, ವಿಜ್ಞಾನ ಸಾಹಿತ್ಯ, ವಿಶ್ವಕೋಶ, ಪತ್ರಿಕೋದ್ಯಮ ಮುಂತಾದ ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಕಾರಂತರ ಆಸಕ್ತಿಯ ಕ್ಷೇತ್ರಗಳು ಅಪರಿಮಿತವಾದವುಗಳು. ಇವರು ಏನು ಸಾಹಿತ್ಯದ ಒಂದು ಕೃಷಿಯನ್ನ ಮಾಡಿರುವಂಥದ್ದು ಹಲವಾರು ಪ್ರಕಾರಗಳನ್ನು ನಾವು ಕಾಣ್ತೀವಿ. ಕತೆ ಬರೆದ್ರು, ಕಾದಂಬರಿ ಬರೆದ್ರು, ನಾಟಕಗಳನ್ನು ಬರೆದ್ರು, ನಿಘಂಟುಗಳನ್ನು ರಚನೆ ಮಾಡಿದರು, ಮತ್ತು ವಿಜ್ಞಾನ ಸಾಹಿತ್ಯ, ವಿಶ್ವಕೋಶ ಅನ್ನುವಂಥದ್ದು ಮತ್ತು ಮಕ್ಕಳ ವಿಜ್ಞಾನ ಅನ್ನುವಂಥದ್ದು ಕೂಡ ಬರೀತಾರೆ. ಹಲವಾರು, ಅದರಲ್ಲಿ ಬಹಳ ಶಿವರಾಮ್ ಕಾರಂತರು ಬಹಳ ಪ್ರಾಮುಖ್ಯತೆ ಅಂದ್ರೆ ಇವರ ಕಾದಂಬರಿಗಳು. ಹೆಚ್ಚು ಕಾದಂಬರಿಯನ್ನು ಬರೆದಿರುವಂಥದ್ದು. ಈ ರೀತಿ ಇವರು ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥವ್ರು. ಇವರ ಆಸಕ್ತಿಯ ಕ್ಷೇತ್ರಗಳು ಇವೆ ಅಂತೇಳಿ ಹೇಳಕ್ಕಾಗುವಂಥದ್ದಲ್ಲ, ಪರಿಮಿತವಾಗಿರುವಂಥದ್ದಲ್ಲ, ಅಪರಿಮಿತವಾಗಿರುವಂಥವು. ಯಕ್ಷಗಾನ, ಸಂಗೀತ, ಚಲನಚಿತ್ರ, ರಂಗಭೂಮಿ, ರಾಜಕೀಯ, ಸಮಾಜ ಸೇವೆ, ಪರಿಸರ ಹೋರಾಟ ಮುಂತಾದ ಕ್ಷೇತ್ರದಲ್ಲಿ ಅವರ ಸಾಧನೆಯನ್ನ ಮಾಡಿದ್ದಾರೆ. ಯಕ್ಷಗಾನ, ಸಂಗೀತ, ಚಲನಚಿತ್ರ, ರಂಗಭೂಮಿ, ರಾಜಕೀಯ ಹಾಗೂ ಸಮಾಜ ಸೇವೆ ಮತ್ತು ಪರಿಸರದ ಹೋರಾಟದಂತ ಈ ಮುಂತಾದ ಕ್ಷೇತ್ರದಲ್ಲಿ ಅವರೇನ್ ಮಾಡಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ. ಇನ್ನ ಇವರ ಕಾದಂಬರಿಗಳ ಬಗ್ಗೆ ಹೇಳೋದಾದ್ರೆ, ಮೂಕಜ್ಜಿಯ ಕನಸುಗಳು ಅನ್ನುವಂಥದ್ದು, ಅಳಿದ ಮೇಲೆ ಅನ್ನುವಂಥದ್ದು, ಮರಳಿ ಮಣ್ಣಿಗೆ, ಸರಸಮ್ಮನ ಸಮಾಧಿ, ಚೋಮನ ದುಡಿ, ಚುಗುರಿದ ಕನಸು, ಮೈಮನಗಳ ಸುಳಿಯಲ್ಲಿ ಮುಂತಾದ 50ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಇವರು ರಚಿಸಿದ್ದಾರೆ. ಇವು ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಾಗಿರುವಂತ ನಿಮಗೆ ಗೊತ್ತಿರಬೇಕು. ಕಾದಂಬರಿಗಳು, ಪ್ರಮುಖವಾಗಿರುವಂಥ ಕಾದಂಬರಿಗಳು ಗೊತ್ತಿರಬೇಕು. ಯಾರು ಬರೆದ್ರು, ಏನು ವಿಷಯವನ್ನು ಒಳಗೊಂಡಿದೆ, ಆ ಕಾದಂಬರಿಯ ಸತ್ವವನ್ನು ನೀವು ಅರ್ಥಕೊಂಡಿರ್ಬೇಕು. ಇನ್ನು ಮೂಕಜ್ಜಿಯ ಕನಸುಗಳು ಅನ್ನುವಂಥದ್ದು, ಅಳಿದ ಮೇಲೆ ಅನ್ನುವಂಥದ್ದು, ಮರಳಿ ಮಣ್ಣಿಗೆ, ಸರಸಮ್ಮನ ಸಮಾಧಿ, ಚೋಮನ ದುಡಿ, ಚುಗುರಿದ ಕನಸು, ಮೈಮನಗಳ ಸುಳಿಯಲಿ, ಈ ರೀತಿ ಮುಂತಾದ 50ಕ್ಕೂ ಕಾದಂಬರಿಗಳನ್ನ ಅವರು ಬರೆದಿದ್ದಾರೆ. ಇವರು ಬಹಳ ದೇಶೀಯತೆಯನ್ನು ಇಟ್ಕೊಂಡು ಬರೆದಿರುವಂಥವು. ಪ್ರಾದೇಶಿಕ ನೆಲೆ ಏನಿರ್ತದಲ್ಲ ಆ ಸತ್ವವನ್ನು ಇಟ್ಕೊಂಡು ಇವರು ಕೃತಿ ರಚನೆ ಮಾಡಿರುವಂಥದ್ದು. ಆ ಕಾದಂಬರಿಗಳು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತವೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಚೋಮನ ದುಡಿ ಅನ್ನುವಂಥದ್ದು, ಆ ಕಡೆ ಕರಾವಳಿಯ ಈ ಹೊಲೆಯರು ಅನ್ನುವಂಥ ಒಂದು ಜಾತಿಗೆ ಸೇರಿರುವಂತ ಅವರೇ ಹೇಳ್ಕೊಳ್ಳುವಂಥದ್ದು. ಆ ಜಾತಿ ಯಾವುದು ಅಂದ್ರೆ ಹೊಲೆಯರು ಅಂತ ಹೇಳ್ತಾರಲ್ಲಿ, ಕರಾವಳಿಯ ಹೊಲೆಯರು ಅಂತ ಹೇಳು.
ಆ ಅಂದ್ರೆ ನಮ್ಮ ಕಡೆ ಇಲ್ಲಿ ಹರಿಜನರು, ಮಾದರು ಈ ರೀತಿ ಹೇಳ್ತಾರಲ್ಲ, ಆ ಕಡೆ ಅಲ್ಲಿ ಬಳಕೆ ಮಾಡುವಂಥದ್ದು. ಅಂದ್ರೆ ಕೆಳವರ್ಗದವರು, ದಲಿತರು ಅಂತ ಏನ್ ನಾವು ಕರಿತೀವಲ್ಲ, ಅವರ ಬದುಕಿನ ಸ್ಥಿತಿಗತಿಯನ್ನ ಒಬ್ಬ ಸಾಹುಕಾರನ, ಒಬ್ಬ ಧನಿಕನ ಜೊತೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು. ಅಪ್ಪ ಅವನು ಚೋಮ ವಯಸ್ಸಾಗಿರುವಂಥವನು, 4 ಜನ ಮಕ್ಕಳಿರುವಂಥದ್ದು, ಒಬ್ಬ ಹೆಣ್ಮಗಳಿರುವಂಥದ್ದು, ಬೆಳ್ಳಿ ಅಂತೇಳಿ ಆ ಆ ತಮ್ಮ ಬದುಕಿನ ಜೊತೆಗೆ ಅಲ್ಲಿಯ ಪ್ರಾದೇಶಿಕ ನೆಲೆಗಳು ಹೇಗೆ ಅವರನ್ನ ಕಟ್ಟಿ ಹಾಕ್ತವೆ ಅನ್ನುವಂಥದ್ದು. ಜೊತೆಗೆ ಚೋಮ ವಯಸ್ಸಾಗಿರುವಂಥವನು, ಮಕ್ಕಳು ಯೌವನ ಸ್ಥಿತಿಗೆ ಬಂದಿರ್ತಾರೆ. ಇವನು ಯಾವಾಗಲೂ ಮಾಡಿರುವಂಥ 5 ರೂಪಾಯಿ ಸಾಲದಿಂದ ಅದು 20 ರೂಪಾಯಿ ಸಾಲ ಆಗಿರುತ್ತೆ. ಅದನ್ನ ತೀರ್ಸಕ್ ಹೋಗಿ ಒಬ್ಬ ಮಗ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತಾನೆ, ಒಬ್ಬ ಮಗ ಕಾಯಿಲೆಯಿಂದ ಸಾಯ್ತಾನೆ, ಒಂದು ಮಗು ನೀರಿನಲ್ಲಿ ಮುಳುಗಿ ಸಾಯುತ್ತೆ. ಆ ಸಾಯ್ತಾ ಇರುವಂತ ಸಂದರ್ಭದಾಗ ಅಲ್ಲೇ ಇರುವಂತ ಮೇಲ್ಜಾತಿಯವರು ಆತನನ್ನು ಬದುಕಿಸಕ್ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ಮೈಲಿಗೆ ಆಗ್ಬಿಡತ್ತೆ, ಕುಲಹೀನನಾಗ್ಬಿಡ್ತೀವಿ ಅನ್ನುವಂತ ಪ್ರೀತಿ ಒಳಗಾಗತ್ತೆ. ಚೋಮಣ್ಣು ಪ್ರತಿದಿನ ದುಡಿಯಕ್ಕೆ ಹೋಗುವಂಥದ್ದು, ಅವ್ರು ಕೊಟ್ಟಿರುವಂತ ಭತ್ತನೋ ಅಥವಾ ಅಕ್ಕಿನ ತಗೊಂಡು ಬಂದು ಅದರಲ್ಲಿ 2 ಭಾಗ ಮಾಡುವಂಥದ್ದು, ಒಂದು ಭಾಗವನ್ನ ಕುಡಿಯಾಕ ಹಾಕುವಂಥದ್ದು, ಇನ್ನೊಂದು ಭಾಗ ಮನೆಗೆ ತರುವಂಥದ್ದು, ಅದನ್ನೇ ಗಂಜಿ ಮಾಡ್ಕೊಂಡು ಜೀವನ ಸಾಗಿಸುವಂಥದ್ದು. ಆತ ಹೆಚ್ಚು ಕಷ್ಟ ಆಯ್ತು ಅಂದ್ರೆ, ಹೆಚ್ಚು ಸಂತೋಷ ಆಯ್ತು ಅಂದ್ರೆ ದುಡಿಯನ್ನು ಬಾರಿಸ್ತಾ ಇರ್ತಾನೆ. ದುಡಿ ಬಾರಿಸೋದು, ನಮ್ಮ ಕಡೆ ಸಣ್ಣದಾಗಿರುವಂತ ಹಲಿಗೆ ಇರುತ್ತಲ್ಲ, ಆ ತರದ್ದು ದುಡಿ ಬಾರಿಸ್ತಾ ಇರ್ತಾನ ಅವನ ದುಃಖ ಮತ್ತು ಸಂತೋಷದ ಸಂದರ್ಭದೊಳಗ. ಈ ರೀತಿ ಅಲ್ಲಿಯ ಕೆಳವರ್ಗದ ಜನರ ಸ್ಥಿತಿಗತಿಯನ್ನ ಅರಿತುಕೊಳ್ಳುವಂತ ಸಂದರ್ಭದೊಳಗ ಇವು ಅಲ್ಲಿ ಕಂಡು ಬರುವಂತಹ ಹಲವು ದೃಶ್ಯಗಳನ್ನ ಚಿತ್ರಿಸ್ತಾರೆ. ಈ ರೀತಿಯಾಗಿ ದೇಶೀಯತೆಯನ್ನು ಒಳಗೊಂಡಂತಹ ಹಲವಾರು ಕಾದಂಬರಿಗಳನ್ನು ಕೂಡ ಅವರು ರಚಿಸಿದ್ದಾರೆ. ಅಬ್ಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ ಎಂಬ ಪ್ರವಾಸ ಕಥನಗಳನ್ನ ಬರೆದಿರುವಂಥದ್ದು. ಅಬ್ಬುವಿನಿಂದ ಬರಾಮಕ್ಕೆ ಅಥವಾ ಬರ್ಮಾಕ್ಕೆ, ಅಪೂರ್ವ ಪಶ್ಚಿಮ ಎಂಬ ಪ್ರವಾಸ ಕಥನಗಳು, ಬಾಳ್ವೆಯ ಬೆಳಕು, ಅಳಿದುಳಿದ ನೆನಪುಗಳು, ಹುಚ್ಚು ಮನಸ್ಸಿನ 10 ಮುಖಗಳು. ಇದನ್ನು ಬಹಳ ಸಾರಿ ಕೇಳಿರುವಂಥದ್ದು. ಹುಚ್ಚು ಮನಸ್ಸಿನ 10 ಮುಖಗಳನ್ನು ಬರೆದವರು ಯಾರು? ಹುಚ್ಚು ಮನಸ್ಸಿನ 10 ಮುಖಗಳು ಈ ಕೆಳಗಿನ ಸಾಹಿತ್ಯ ರೂಪವನ್ನು ಹೊಂದಿದೆ: ಆತ್ಮಕಥೆ, ಜೀವನ ಚರಿತ್ರೆ, ಕಾದಂಬರಿ ಮತ್ತು ನಾಟಕ ಅನ್ನುವಂಥದ್ದನ್ನು. ಈ ರೀತಿ ಕೇಳಿದಾಗ ಹುಚ್ಚು ಮನಸ್ಸಿನ 10 ಮುಖಗಳು ಅನ್ನುವಂಥ ಈ ಕೃತಿ ಏನಿದೆಯಲ್ಲ, ಅವರ ಆತ್ಮಕಥೆ ಆಗಿರುವಂಥದ್ದು. ಅಳಿದುಳಿದ ನೆನಪುಗಳು, ಬಾಳ್ವೆಯ ಬೆಳಕು, ಮತ್ತೆ ಯಾವುದು ಅಬ್ಬುವಿನಿಂದ ಬರ್ಮಾಕ್ಕೆ, ಅಪೂರ್ವ ಪಶ್ಚಿಮ ಅನ್ನುವಂಥದ್ದು ಇವರು ಕೃತಿಗಳನ್ನು ಬರೆದಿರುವಂಥದ್ದು. ಅಷ್ಟೇ ಅಲ್ಲದೆ ಯಕ್ಷಗಾನ, ಬಯಲಾಟ, ಬಾಲ ಪ್ರಪಂಚ, ವಿಜ್ಞಾನ ಪ್ರಪಂಚ ಅನ್ನುವಂಥ ಮುಂತಾದ ವಿಚಾರ ಪೂರ್ಣವಾಗಿರುವಂಥ ಕೃತಿಗಳನ್ನು ಕನ್ನಡಕ್ಕೆ ನೀಡುವ ಮೂಲಕ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಬಾಲ ಪ್ರಪಂಚ ಅನ್ನುವಂಥದ್ದು, ಯಕ್ಷಗಾನ ಬಯಲಾಟ ಅನ್ನುವಂಥದ್ದು, ವಿಜ್ಞಾನ ಪ್ರಪಂಚ ಅನ್ನುವಂಥದ್ದು ವಿಚಾರಪೂರ್ಣವಾಗಿರುವಂಥ ಕೃತಿಗಳಿವು. ಹೇಳಿದ್ನಲ್ಲ, ಯಾವುದದು? ಹುಚ್ಚು ಮನಸ್ಸಿನ 10 ಮುಖಗಳು ಅನ್ನುವಂಥದ್ದು ಅವರ ಶಿವರಾಮ್ ಕಾರಂತರ ಆತ್ಮಕಥೆ. ಇನ್ನ ಇವರ ಮೂಕಜ್ಜಿಯ ಕನಸುಗಳ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಹೌದಾ? ನಾವು ನೋಡ್ತಾ ಬರ್ತೀವಿ. ಯಾವುದು? ಕುವೆಂಪು, ಬೇಂದ್ರೆ, ಶಿವರಾಮ್ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಯಾರೋ ವಿಕ್ರ ಗೋಕಾಕ, ಈ ರೀತಿ ಏನು ಸೀರಿಯಲ್ ಆಗಿ ಬರುವಂಥದ್ದು ಇದೆ ಅಲ್ಲ, ಅದ್ರ ಜೊತೆ ಏನಿತ್ತು ಅಂದ್ರೆ ಅವ್ರು ಯಾವ ಕೃತಿಗೆ ಸಿಕ್ತು ಅನ್ನುವಂಥದ್ದು ಕೂಡ ಇತ್ತು. ಆನಂತರ ಯಾರು UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡು ಮತ್ತೆ ಚಂದ್ರಶೇಖರ್ ಕಂಬಾರ್ ಅವರು ಕೂಡ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರುವಂಥದ್ದು. ಒಟ್ಟು ಕನ್ನಡದೊಳಗ ಸಿಕ್ಕಿರುವಂತ ಜ್ಞಾನಪೀಠ ಪ್ರಶಸ್ತಿಗಳು ಅವ್ರು ಬರೆದಿರುವಂತ ಕೃತಿಗೆ ಸಿಗ್ತಾ ಇತ್ತು. ಈಗ ಕುವೆಂಪು ಅವ್ರು ಬರೆದಿರುವಂತ ಯಾವ್ದದು? ಕುವೆಂಪು ಅವ್ರು ಬರೆದಿರುವ ಕೃತಿ ಯಾವುದು? ಶ್ರೀರಾಮಾಯಣ ದರ್ಶನಂ ಅನ್ನುವಂಥ ಕೃತಿಗೆ ಎಲ್ಲವೂ ಮೊದಲು ಸಿಕ್ಕಂತ ಪ್ರಶಸ್ತಿಗಳು ಆ ಕೃತಿಗೆ ಸಿಕ್ಕಿರುವಂಥದ್ದು. ಅದಕ್ಕೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಬೇಂದ್ರೆ ಅವರ 4 ತಂತಿಗೆ ಸಿಕ್ತು. ಶಿವರಾಮ್ ಕಾರಂತ್ ಅವರ ಮೂಕಜ್ಜಿಯ ಕನಸುಗಳ ಕೃತಿಗೆ ಸಿಕ್ತು.
ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರದ್ದುಗೆ ಮಾಸ್ತಿ ಅವ್ರಿಗೆ ಯಾವ್ದು ಸಿಕ್ತು? ಈ ರೀತಿ ಮಾಸ್ತಿ ಅವರಾಗಿರ್ಬೋದು, ವಿಕ್ರ ಗೋಕಾಕ್ ಅವರಾಗಿರ್ಬೋದು, ಯು ಆರ್ ಅನಂತಮೂರ್ತಿ ಅವರಾಗಿರ್ಬೋದು, ಗಿರೀಶ್ ಕಾರ್ನಾಡ್ ಅವರಾಗಿರ್ಬೋದು, ಚಂದ್ರಶೇಖರ್ ಕಂಬಾರ್ ಅವರಾಗಿರ್ಬೋದು, ಇವರಾದ್ರೂ ಯಾವ ವರ್ಷ ತಗೊಂಡ್ರು, ಯಾವಾಗ ತಗೊಂಡ್ರು, ಯಾವ ಕೃತಿ ಪ್ರಮುಖವಾಗಿತ್ತು ಅನ್ನುವಂಥದ್ದು ಬರ್ಬೇಕಾದ್ರು ಆ ಥರ. ಮುಂದೆ ಇವರಿಗೆ ಸಿಕ್ಕಿರುವಂಥದ್ದು ಯಾವುದು? ಮೂಕಜ್ಜಿಯ ಕನಸುಗಳ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು. ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ್ ಪ್ರಶಸ್ತಿ ಸಿಕ್ತು. ಇಲ್ಲಿ ನೋಟ್ ಮಾಡ್ಕೊಂಡ್ರು ಅಡ್ಡಿ ಇಲ್ಲ. ನೀವು ಮೂಕಜ್ಜಿ ಕನಸುಗಳ ಬರ್ಕೊಂಡು ಮುಂದೆ ಒಂದು ಲೈನ್ ಹೊಡೆದು ಅಲ್ಲಿ ಏನ್ ಮಾಡ್ಬೇಕು? ಜ್ಞಾನಪೀಠ ಪ್ರಶಸ್ತಿ. ಯಕ್ಷಗಾನ ಬಯಲಾಟ ಅನ್ನುವಂಥ ಕೃತಿ ಬರ್ಕೊಂಡು ಅಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮೈಮನಗಳ ಸುಳಿಯಲ್ಲಿ ಅನ್ನುವಂಥ ಕೃತಿ ಬರೆದು ಅಲ್ಲಿ ಪಂಪ್ ಪ್ರಶಸ್ತಿ ಅಂತ ಹೇಳಿ ಬರ್ಕೊಂಡು ಅಧ್ಯಯನ ಮಾಡ್ಬೋದು ನೀವು. ಇದು ಜನರಲ್ ಸ್ಟಡಿಗಾಗಿ ಬರುವಂಥದ್ದು, ಸಾಮಾನ್ಯ ಜ್ಞಾನ, ಕಾಮನ್ ಇರುವಂಥ ಇವೆಲ್ಲ ಸಾಮಾನ್ಯವಾಗಿರುವಂಥ ಮಾಹಿತಿ. ಇನ್ನು 1955ರಲ್ಲಿ ಮೈಸೂರಿನಲ್ಲಿ ಜರುಗಿದ ಅಖಿಲ ಭಾರತ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ಗೌರವ ಸಂದಿದೆ. 1955ರೊಳಗ ಮೈಸೂರಿನಲ್ಲಿ ಜರುಗಿರುವಂಥ ಅಖಿಲ ಭಾರತ 37ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಇವರು ಪಡ್ಕೊಂಡಿದ್ರು. ಅಲ್ಲದೆ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯ ಪದವಿಯನ್ನು ಇವರು ಹೊಂದಿದ್ರು. ಹಲವು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪದವಿಗಳು ಕಾರಂತರನ್ನ ಅರಸಿ ಬಂದಿವೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿರುವಂಥದ್ದು. ಅಷ್ಟೇ ಅಲ್ಲದೆ ಪ್ರಪಂಚದ ನಾನಾ ಭಾಗಗಳಲ್ಲಿ ಸುತ್ತಾಡಿ ಬಂದ ಕಾರಂತರು ರೋಮ್ ನಗರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ತಾವು ಕಂಡಂತಹ ಹಲವು ವೈಶಿಷ್ಟ್ಯಗಳನ್ನ ಪ್ರಸ್ತುತ ಪ್ರವಾಸ ಕಥನದಲ್ಲಿ ಚಿತ್ರಿಸಿದ್ದಾರೆ. ರೋಮ್ ನಗರದಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದೊಳಗ ಅವರ ಒಂದು ವೈಶಿಷ್ಟ್ಯತೆ ಮತ್ತು ಅಲ್ಲಿಯ ಒಂದು ಕಲೆ, ಅಲ್ಲಿಯ ಒಂದು ಇತಿಹಾಸದ ಪ್ರಮುಖ ಸಾಮ್ರಾಟರು, ಆ ಎಲ್ಲ ವಿಚಾರಗಳನ್ನ ಅಲ್ಲಿ ತಮ್ಮ ಕೃತಿಯಲ್ಲಿ ಹೇಳ್ಕೊಳ್ತಾರೆ. ಈ ರೋಮ್ ನಗರದಲ್ಲಿಯ ಗದ್ಯದ ಆಶಯ ಏನಿದೆ ಅಂದ್ರೆ, ಜ್ಞಾನದಾಹ ಮನುಷ್ಯನ ಸಹಜ ಗುಣ. ಹೌದಾ, ಜ್ಞಾನವನ್ನು ಹೊಂದಬೇಕಾಗಿರುವಂಥದ್ದು ಮನುಷ್ಯನ ಸಹಜ ಗುಣ. ಅದು ಜ್ಞಾನಾರ್ಜನೆಗೆ ಅನೇಕ ಮಾರ್ಗಗಳಿವೆ. ನಾವು ಜ್ಞಾನವನ್ನು ಪಡೆಯಕ ಹಲವಾರು ಮಾರ್ಗಗಳಿವೆ. ಅವುಗಳಲ್ಲಿ ದೇಶ ವಿದೇಶಗಳಲ್ಲಿ ಸುತ್ತುವಂಥದ್ದು, ಸಂಸ್ಕೃತಿಯನ್ನು ಪರಿಚಯಿಸಿಕೊಳ್ಳುವ, ತುಲನಾತ್ಮಕವಾಗಿ ಅಧ್ಯಯನ ಮಾಡುವ, ಕಂಡದ್ದನ್ನು ವಿಶ್ಲೇಷಣಾತ್ಮಕವಾಗಿ ಬರಹ ರೂಪದಲ್ಲಿ ದಾಖಲಿಸುವ ಪರಿಪಾಠವು ಒಂದು. ಜ್ಞಾನವನ್ನು ಪಡಿಬೇಕಾಗಿತ್ತು ಮನುಷ್ಯನಿಗೆ, ಆತ ನಾಲೆಜ್ ಪಡ್ಕೋಬೇಕಾಗಿತ್ತು ಅಂದ್ರೆ ಒಂದೇ ದಾರಿ ಒಳಗೆ ಹೋಗುವಂಥದ್ದಲ್ಲ, ಅಥವಾ ಒಂದೇ ದಾರಿ ಅಥವಾ ಒಂದೇ ಮಾರ್ಗ ಇರುವಂಥದ್ದಲ್ಲ, ಬೇರೆ ಬೇರೆ ಮಾರ್ಗಗಳು ಇರುವಂಥದ್ದು. ಹೌದಾ, ಈಗೇನು ಜಗತ್ತ ಕೈಯಾಗಿದೆ ಅನ್ನುವಂಥದ್ದು. ಜಗತ್ತ ನಮ್ಮ ಕೈ ಒಳಗಿದೆ. ಯಾಕಂದ್ರೆ ಮೊಬೈಲ್ ಇದೆ. ಏನೋ ನಿಮಗೆ ಏನು ಗೊತ್ತಾಗ್ಲಿಕ್ಕಂದ್ರೆ ಏನೋ ಒಂದು ಮಾಹಿತಿ ಬೇಕಾಗಿದ್ರು ನೀವು ಅದನ್ನು ಟೈಪ್ ಮಾಡಿದ್ರೆ ಸಾಕು, ಅದು ಮಾಹಿತಿಯನ್ನು ತಲುಪಿಸುವಂತ ಕೆಲಸ ಒಂದು ಮೊಬೈಲ್ ಮಾಡುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಮನುಷ್ಯನಿಗೆ ಜ್ಞಾನವನ್ನ ಹುಡುಕುವಂಥದ್ದು ಸಹಜವಾಗಿರುವಂಥ ಗುಣ. ಆ ಜ್ಞಾನದ ದಾಹನೆ ಇಲ್ಲ ಅಂದ್ರೆ ಆತ ಮನುಷ್ಯನ ಅಲ್ಲ ಅನ್ನುವಂಥ ರೀತಿಯೊಳಗೆ ಹೇಳ್ತಾರ. ಅವನು ಏನದು, ಜ್ಞಾನದಾಹ ಮನುಷ್ಯನ ಸಹಜ ಗುಣ. ಅವ ಜ್ಞಾನದಾಹ ಇಲ್ಲ ಅಂದ್ರೆ ಆತ ಏನು ಸುಮ್ಮನೆ ಒಂದು ಜೀವನ ತಳ್ತಾ ಇರುವಂಥದ್ದು ಅಷ್ಟೇ. ಹೌದಾ, ಏನದು ಹುಡುಕ್ತಾ ಇರಬೇಕು, ಏನಾದ್ರೂ ಒಂದು ಹೊಸದನ್ನ ಗುರುತಿಸುವಂಥದ್ದು, ಹೊಸದನ್ನ ಅನ್ವೇಷಣೆ ಮಾಡುವಂಥದ್ದು ಇರಬೇಕು. ಅದು ಒಂದು ಸಹಜವಾಗಿರುವಂಥ ಮನುಷ್ಯನ ಗುಣ. ಅದಕ್ಕೆ ಜ್ಞಾನಾರ್ಜನೆಗೆ ಅನೇಕ ಮಾರ್ಗಗಳಿವೆ. ಹೇಳ್ತಾರೆ ನೋಡು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಿದ್ರು. ಮೊದಲಿಗೆ ಗಾದೆ ಇದೆ, ದೇಶ ಸುತ್ತು ಕೋಶ ಓದು ಅನ್ನೋದು. ದೇಶ ಸುತ್ತಬಹುದಾ? ಇಲ್ಲಿಕಂದ್ರ ಕೋಶ ಆದ್ರೂ ಓದ್ಬೇಕು. ಈ ರೋಮ್ ಅಂತ ನಾವು ಹೋಗಿ ನೋಡಕ್ ಆಗೋದಿಲ್ಲ ಅಲ್ಲಿಗೆ, ಅಥವಾ ಇನ್ನೊಂದು ಯಾವುದೋ ದೇಶದ ಅಲ್ಲಿ ಪ್ರದೇಶವನ್ನು ನೋಡಕ್ ಆಗೋದಿಲ್ಲ. ಅಟ್ಲೀಸ್ಟ್ ನಾವು ಅದ್ರ ಬಗ್ಗೆ ಬರೆದಿರ್ತಾರಲ್ಲ, ಅದ್ರ ಬಗ್ಗೆ ಮಾಹಿತಿ ಇರುವಂತದ್ದಾದ್ರೂ ಓದಿದ್ರೆ ಅದ್ರ ಬಗ್ಗೆ ತಿಳಿಯುತ್ತೆ. ಅದೇ ಹೇಳ್ತಾರೆ, ಏನೋ ದೇಶ ವಿದೇಶಗಳನ್ನು ಸುತ್ತುತ್ತಾ ಸಂಸ್ಕೃತಿಯನ್ನು ಪರಿಚಯಿಸಿಕೊಳ್ಳುವ,
ಅದನ್ನ ತುಲನಾತ್ಮಕವಾಗಿ ಅರಿಯುವಂಥದ್ದು. ಹೌದಾ, ಹೀಗಿತ್ತ, ಅಲ್ಲಿ ಜನರು ಹಿಂಗಿದ್ರ, ಅಲ್ಲಿ ಬದುಕು ಹಿಂಗಿತ್ತ ಅನ್ನೋದು. ಈಗ ಸಿಂಧು ನಾಗರಿಕತೆ ಒಂದು ರೀತಿ ಇರುವಂಥದ್ದು, ಈಜಿಪ್ಟ್ ನಾಗರಿಕತೆ ಒಂದು ರೀತಿಯಾಗಿರುವಂಥದ್ದು, ಮೆಸೊಪೊಟಮಿಯಾ ನಾಗರಿಕತೆ ಒಂದು ರೀತಿಯಾಗಿರುವಂಥದ್ದು, ರೋಮ್ ನಾಗರಿಕತೆಯು ಕೂಡ ಒಂದು ರೀತಿಯಾಗಿರುವಂಥದ್ದು. ಅಲ್ಲಿಯ ಅವರ ಬದುಕಿನ ಸ್ಥಿತಿ ಹೇಗಿತ್ತು, ಅವರು ಅಲ್ಲಿ ಜೀವನವನ್ನು ಯಾವ ರೀತಿ ನಡೆಸ್ತಾ ಇದ್ರು, ಅಲ್ಲಿ ಅವರು ಕಂಡುಕೊಂಡಿರುವಂತ ನೆಲೆಗಳು ಹೇಗಿದ್ವು, ಅವರ ಉಡುಗೆ ತೊಡುಗೆ ಹೇಗಿತ್ತು, ಅವರ ಬದುಕಿನ ಸ್ಥಿತ್ಯಂತರಗಳು ಹೇಗಿದ್ವು ಅನ್ನುವಂಥದ್ದನ್ನ ಒಂದಕ್ಕೊಂದು ಟ್ಯಾಲಿ ಮಾಡಿ ನೋಡಿದಾಗ ಗೊತ್ತಾಗತ್ತಲ್ಲ, ಅದು ಅಧ್ಯಯನ ಅರಿಯುವಂಥದ್ದು. ಸಂಸ್ಕೃತಿಯನ್ನ ಪರಿಚಯಿಸಿಕೊಳ್ಳುವ ಜೊತೆಗೆ ಅದನ್ನ ತುಲನಾತ್ಮಕವಾಗಿ ಅರಿತುಕೊಳ್ಳುವಂಥದ್ದು. ಕಂಡದ್ದನ್ನ ವಿಶ್ಲೇಷಣಾತ್ಮಕವಾಗಿ ಬರಹ ರೂಪದಲ್ಲಿ ದಾಖಲಿಸಲು ಪರಿಪಾಠ ಒಂದು. ಅಲ್ಲಿ ಏನ್ ಕಂಡಿರ್ತೀವಿ ಅದನ್ನು ಬರೆಯುವಂಥದ್ದು. ಹೌದಾ? ಈಗ ನಮ್ಮ ವಿಜಯನಗರ ಸಾಮ್ರಾಜ್ಯದ ಒಂದು ವೈಶಿಷ್ಟ್ಯತೆ ಹೇಗಿತ್ತು ಅನ್ನುವಂಥದ್ದನ್ನ ಈಗ ನೋಡಿದ್ರೆ ಏನೂ ಸಿಗೋದಿಲ್ಲ, ಏನೇನು ಸಿಗೋದಿಲ್ಲ. ಹಂಪಿ ಒಳಗೆ ಹೋಗಿ ನೀವು ವಿಜಯನಗರ ನೋಡಿ ಹುಡ್ಕಾಡ್ತೀವಿ ಅಂದ್ರೆ ಎಲ್ಲಿ ಸಿಗೋದಿಲ್ಲ. ಆದ್ರೆ ಅದನ್ನ ಬರೆದು ಬಿಟ್ಟಿದ್ದಾರೆ ಮೊದಲಿಗೆ, ಅದನ್ನ ಕಂಡದ್ದನ್ನ ಬರೆದಿರೋವಂಥದ್ದು, ವಿಶ್ಲೇಷಣಾತ್ಮಕವಾಗಿ ಬರೆದಿರುವಂಥದ್ದು. ಹೌದು, ಈಗಿತ್ತು, ವಜ್ರ ವೈಡೂರ್ಯಗಳನ್ನ ಬೀದಿಯಲ್ಲಿಟ್ಟು ವ್ಯಾಪಾರ ಮಾಡ್ತಾ ಇದ್ರು, ಮುತ್ತು ರತ್ನಗಳನ್ನ ಬೀದಿಯಲ್ಲಿಟ್ಟು ವ್ಯಾಪಾರ ಮಾಡ್ತಿದ್ರು. ಈಗ ಹೋಗಿ ಬೀದಿ ಹುಡ್ಕಾಡಕ್ ಆಗೋದಿಲ್ಲ, ಬೀದಿ ಸಿಗೋದಿಲ್ಲ ನಮ್ಗೆ ಎಲ್ಲಿತ್ತು ಏನು ಅಂತೇಳಿ. ಅದು ಕಂಡಿರುವಂಥದ್ದು, ಅವಾಗಷ್ಟು ವಿಶ್ಲೇಷಣಾತ್ಮಕವಾಗಿ ಬರೆದಿರುವಂಥದ್ದು. ಆ ರೀತಿ ಅಲ್ಲಿ ಮಹಾನವಮಿ ದಿಬ್ಬ, ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದ್ವು. ಆಯುಧ ಪೂಜೆ ಪುರಸ್ಕಾರಗಳನ್ನ ಆಯೋಜಿಸಲಾಗ್ತಿತ್ತು. ಹೇಳ್ತಾರೆ ನೋಡು, ಅಲ್ಲಿ ಐತಿಹ್ಯಗಳನ್ನು ಹೇಳುವಂತ ಕಥೆಗಳನ್ನು ಹೇಳ್ತಾರೆ ಅನ್ನುವಂಥದ್ದು. ಅಲ್ಲಿ ಮುತ್ತು ರತ್ನ ವ್ಯಾಪಾರ ಮಾಡ್ತಿರುವಂತವ್ರು ಹೊತ್ತು ಮುಳುಗ್ತು ಅಂದ್ರೆ ಮೇಲೆ ಆ ಮುತ್ತುರತ್ನಗಳ ಮೇಲೆ ಒಂದು ಬಟ್ಟೆಯನ್ನ ಮೇಲೆ ಹೊದಿಕೆಯನ್ನು ಹೊದಿಸಿ ತಮ್ಮ ಮನೆಗೆ ಹೋಗ್ತಿದ್ರು, ಮತ್ತೆ ಬೆಳಗ್ಗೆ ಬಂದು ಆ ಹೊದಿಕೆಯನ್ನು ತೆಗೆದು ತಾವು ವ್ಯಾಪಾರ ಮಾಡ್ತಿದ್ರು ಅನ್ನುವಂಥದ್ದು. ಈಗೆಲ್ಲಿದೆ ಆ ತರ? ಇಲ್ಲೇ ನಮ್ಮ ಕಿಶೆದಾಗಿಟ್ಟಿರುವಂತ ದುಡ್ಡು ಹೊಡ್ಕೊಂಡು ಹೋಗುವಂತಾರ ಹೆಚ್ಚಾಗ್ಬಿಟ್ಟಾರ. ಇನ್ನು ಮುತ್ತುರತ್ನ ಹಂಗ ಬಿಟ್ಟು ಅದ್ರ ಬಿಟ್ಟಿರ್ತಾರ, ತಗೊಂಡಿರ್ತಾರ. ಅದನ್ನು ವಿಶ್ಲೇಷಣಾತ್ಮಕವಾಗಿ ನೋಡ್ಬೇಕು ಅದನ್ನ. ಹೌದಲ್ಲ, ಆಗಿತ್ತು ಅನ್ನೋದು ಆ ಥರ ದಾಖಲಿಸುವಂಥ ಒಂದು ಪರಿಪಾಠ ಒಂದು. ಕನ್ನಡದಲ್ಲಿ ಇಂಥ ಪ್ರವಾಸ ಸಾಹಿತ್ಯ ಪರಂಪರೆ ವಿಪುಲವಾಗಿ ಬೆಳೆದು ಬಂದಿದೆ. ಇಂಥವುಗಳನ್ನು ಸಾಕಷ್ಟಿದಾವ ಅನ್ನೋಂಥದ್ದನ್ನು. ಪ್ರವಾಸ ಕಥನಗಳು ಸಾಕಷ್ಟಿವೆ, ಎಲ್ಲರೂ ಪ್ರವಾಸ ಕಥನಗಳನ್ನು ಬರೆದಿರುವಂಥದ್ದು. ಅವು ಅಲ್ಲಿರುವಂಥ ಮಾಹಿತಿಯನ್ನ ನಮಗೆ ಒದಗಿಸ್ತಾವು. ಹೆಂಗಪ್ಪ ಅಂದ್ರ ಅವನು ಓದ್ತಾ ಹೋಗ್ಬಿಟ್ರೆ ಸಾಕು, ನಾವು ಅಲ್ಲಿ ಅಡ್ಡಾಡ್ದಂಗೆ ಆಗ್ತಿರ್ಬೇಕು, ಅದು ಕಣ್ ಮುಂದೆ ಬರಬೇಕು, ನೋಡಿ ಆನಂದ ಪಟ್ಟಷ್ಟು ಅನುಭವವನ್ನು ಕೊಡುವಂತ ಹಲವಾರು ಪ್ರವಾಸ ಸಾಹಿತ್ಯ ಪರಂಪರೆ ಈ ಕನ್ನಡದಲ್ಲೂ ಕೂಡ ಇದೆ. ಈ ಪ್ರಕಾರಕ್ಕೆ ಚಾಲನೆ ನೀಡಿದ ಕೃತಿಗಳಲ್ಲಿ ಕಾರಂತರ ಅಪೂರ್ವ ಪಶ್ಚಿಮವು ಒಂದು. ಅಪೂರ್ವ ಪಶ್ಚಿಮ ಅನ್ನುವಂಥದ್ದು ಕೂಡ ಆ ಕೃತಿಗಳು ಕೂಡ ಹಲವು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಪ್ರಸ್ತುತ ಲೇಖನ ಸಂಗ್ರಹದಲ್ಲಿ ಐತಿಹಾಸಿಕ ಪರಂಪರೆಯುಳ್ಳಂತ ಈ ರೋಮ್ ನಗರದ ಸಂಸ್ಕೃತಿ, ನಾಗರಿಕತೆ, ಶಿಲ್ಪಕಲೆ, ಚಿತ್ರಕಲೆಗಳ ಸೊಬಗು, ವಿಲಾಸ, ಲಾಲಿತ್ಯ, ವರ್ಣಮಯ ಚಿತ್ತಾರಗಳ ರಸಾತ್ಮಕ ವರ್ಣನೆಗಳನ್ನ ಕಾಣಬಹುದು. ಅಪೂರ್ವ ರೋಮ್ ನಗರ ಬಹುಮುಖಿ ವಿನ್ಯಾಸದ ಪರಿಚಯ ಇಲ್ಲಿದೆ. ಅದನ್ನ ನೋಡ್ತಾ ಹೋದ್ರೆ ಇಡೀ ರೋಮ್ದ ಒಂದು ಪರಿಚಯವನ್ನ ಇದು ನಾವು ಕಾಣ್ತಾ ಹೋಗ್ತೇವೆ ಅನ್ನುವಂಥ ವಿಚಾರ. ನೋಡೋಣ ಅಲ್ಲಿ ಸರಿ. ಹಂಗಾದ್ರೆ ಆ ರೋಮ್ನೊಳಗೆ ಏನೇನಿತ್ತು, ಅವ್ರು ಏನೇನು ಕಂಡ್ರು, ಹೇಗೆ ಅದನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಈ ನಗರವನ್ನ ಸ್ಮರಿಸಿದಾಗ ನಮಗೆ ಎರಡು ಹಳೆಯ ಗಾದೆಗಳು ನೆನಪಾಗ್ತವೆ. ಈ ರೋಮ್ ನಗರವನ್ನ ಸ್ಮರಿಸಿದಾಗ, ನೆನಪಿಸ್ಕೊಂಡಾಗ, ಹಿಂಗಿತ್ತತ್ತು ಅನ್ನೋವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಾಗ ಎರಡು ಗಾದೆಗಳು ನೆನಪಾಗ್ತವೆ. ರೋಮ್ ಅನ್ನು ಒಂದು ದಿನದಲ್ಲಿ ಕಟ್ಟಿದ್ದಲ್ಲ ಎಂಬ ನಾಣ್ಣುಡಿಯೊಂದು, ಎಲ್ಲ ಹಾದಿಗಳು ಸೇರುವುದು ರೋಮ್ ಅನ್ನು ಎನ್ನುವ ನಾಣ್ಣುಡಿ ಇನ್ನೊಂದು. ಇಲ್ಲಿ ಎರಡು ನಾಣ್ಣುಡಿಗಳಿದಾವತ್ ಹೇಳ್ತಾರೆ. ಒಂದು, ರೋಮನ್ನ ಒಂದು ದಿನದಲ್ಲಿ ಕಟ್ಟಿದ್ದಲ್ಲ, ರೋಮ್ ಅನ್ನುವಂಥ ನಗರ ಇದೆಯಲ್ಲ ಅದನ್ನು ಒಂದು ದಿನದ ಕಟ್ಟಿರುವಂಥದ್ದಲ್ಲ.
ಮತ್ತು ಇನ್ನೊಂದು ಏನು ಅಂದ್ರೆ ಎಲ್ಲ ಹಾದಿಗಳು ಸೇರುವುದು ರೋಮನ್ನು. ಎಲ್ಲ ಹಾದಿಗಳು ಸೇರೋದು ಎಲ್ಲಿ ಅಂದ್ರೆ ರೋಮ್ ನಗರವನ್ನು ಸೇರೋದು ಎನ್ನುವ ನಾನುಡಿ. ಇನ್ನೊಂದು, ಯುರೋಪಿನ ಇತಿಹಾಸದಲ್ಲಿ ರೋಮ್ ನಗರವು ದೊರಕಿಸಿಕೊಂಡ ಪ್ರಾಧಾನ್ಯ ಇನ್ನಾವ ಪಾಶ್ಚಾತ್ಯ ನಗರಕ್ಕೂ ಬರಲಾರದು. ರೋಮ್ ನಗರ ದೊರಕಿಸಿಕೊಂಡಿರುವಂತಹ ಒಂದು ಪ್ರಾಧಾನ್ಯತೆ ಏನೈತಲ್ಲ, ಇದು ಇನ್ಯಾವ ಪಾಶ್ಚಿಮಾತ್ಯ ನಗರಕ್ಕೂ ಬರಲಾರದು. ಅಷ್ಟೊಂದು ಪ್ರಾಧಾನ್ಯತೆಯನ್ನ ಈ ರೋಮ್ ನಗರ ಪಡೆದುಕೊಂಡಿದೆ. ಇದರ ಇತಿಹಾಸ ಕ್ರಿಸ್ತ ಶಕಕ್ಕಿಂತ ಪೂರ್ವದ ಕೆಲವು ಶತಮಾನಗಳ ತನಕ ಒಂದು ಕಡೆ ಚಾಚಿಕೊಂಡಿದ್ದರೆ ಹೇಳ್ತಾರ ಅವರು. ಇದರದ್ದು ಏನು ರೋಮ್ ನಗರ ಇದೆಯಲ್ಲ, ಇದರ ಇತಿಹಾಸವನ್ನ ನೋಡ್ತಾ ಹೋದ್ರೆ ಕ್ರಿಸ್ತ ಶಕಕ್ಕಿಂತ ಪೂರ್ವದೊಳಗೆ ಕೆಲವು ಶತಮಾನಗಳ ತನಕ ಇದು ಇತ್ತು ಅನ್ನುವಂಥದ್ದು, ಕೆಲವು ಶತಮಾನಗಳ ಹಿಂದೆ ಇತ್ತು ಅನ್ನುವಂಥದ್ದನ್ನು, ಕ್ರಿಸ್ತ ಪೂರ್ವ ಶತಕಕ್ಕಿಂತಲೂ ಮುಂದೆ ಇತ್ತು, ಪೂರ್ವದೊಳಗೆ ಇತ್ತು ಅನ್ನುವಂಥದ್ದು ತನಕ ಒಂದು ಕಡೆ ಬಾಚಿಕೊಂಡಿದ್ರೆ, ಈ ಕಾಲ ಪಟಲದ ಇನ್ನೊಂದು ಸೆರಗು ಇಂದಿನ ತನಕವು ಏನಾಗಿದೆ, ನೀಡ್ಕೊಂಡಿದೆ. ಏನಾಗ್ಬಿಟ್ಟೈತಿ, ಈ ಕಾಲಪಟಲದ ಇನ್ನೊಂದು ಸೆರಗು ಏನ್ ಮಾಡೈತಿ ಇಂದಿನ ತನಕವು ಅಂದ್ರೆ ಅದು ಎಷ್ಟು ಇದನ್ನ ಪಡ್ಕೊಂಡಿತ್ತಲ್ಲ, ಪ್ರಾಚೀನತೆ ಪಡ್ಕೊಂಡಿತ್ತಲ್ಲ, ಅಷ್ಟೇ ಈಗ ಆಧುನಿಕತೆಯನ್ನು ಕೂಡ ಪಡ್ಕೊಂಡಿದೆ ಅನ್ನುವಂಥ ವಿಚಾರ. ಇದರ ಇತಿಹಾಸ ಕ್ರಿಸ್ತ ಶಕಕ್ಕಿಂತ ಪೂರ್ವದ ಕೆಲವು ಶತಮಾನಗಳ ತನಕ ಒಂದು ಕಡೆ ಚಾಚಿಕೊಂಡಿದ್ರೆ ಈ ಕಾಲಪಟಲದ ಇನ್ನೊಂದು ಸೆರಗು ಏನಿದೆಯಲ್ಲ ಇಂದಿನ ತನಕವು ನೀಡಿಕೊಂಡಿದೆ. ಸಾಮ್ರಾಟ ಅಗಸ್ಟಸ್, ಜೂಲಿಯಸ್ ಸೀಸರ್, ಎಡ್ರಿಯಾನ್ ಮೊದಲಾದವರಿಂದ ತೊಡಗಿದ ರಾಜಕೀಯ ಜೀವನ ಮುಸೋಲಿನಿಯ ಆಳ್ವಿಕೆಯ ತನಕ ಹಬ್ಬಿದಂತ ಒಂದು ವಿಸ್ತಾರವಾದ ಮಾನವ ಕುಲದ ಇತಿಹಾಸ ಇದು ಎನ್ನುವಷ್ಟು ಪ್ರಬಲವಾದದ್ದು. ಹೌದಾ? ಸಾಮ್ರಾಟ ಅಗಸ್ಟಸ್ ಅನ್ನುವಂಥದ್ದು, ಜೂಲಿಯಸ್ ಸೀಸರ್ ಅನ್ನುವಂಥವನು, ಎಡ್ರಿಯಾನ ಅನ್ನುವಂಥವ್ರು, ಇವರು ಮೊದಲಾದವರಿಂದ ತೊಡಗಿದಂಥ ರಾಜಕೀಯ ಜೀವನ ಮುಸೋಲಿನಿಯ ತನಕ, ಅಂದ್ರೆ ಆಧುನಿಕವಾಗಿ ಮುಸೋಲಿನಿಯ ತನಕ ಆಳ್ವಿಕೆಯ ಹಬ್ಬಿರುವಂಥದ್ದು ಒಂದು ವಿಸ್ತಾರವಾದಂಥ ಮಾನವ ಕುಲದ ಇತಿಹಾಸ ಇದು ಎನ್ನುವಷ್ಟು ಪ್ರಬಲವಾದದ್ದು. ಅಂದ್ರೆ ಅದು ಯಾವುದು ರೋಮನ ನಗರದ ಅಥವಾ ರೋಮನ ಇತಿಹಾಸ ಎಂಥದ್ದು ಅಂದ್ರೆ ಕ್ರಿಸ್ತ ಶಕ ಪೂರ್ವಕ್ಕಿಂತಲೂ ಮತ್ತು ಆಧುನಿಕವಾಗಿಯೂ ಇರುವಂತ ಕಾಲದವರೆಗೂ ಹಬ್ಬಿಕೊಂಡಿರುವಂಥದ್ದು. ಪ್ರಾಚೀನದ ಸಾಮ್ರಾಟ ಅಗಸ್ಟಸ್, ಜೂಲಿಯಸ್ ಸೀಸರ್, ಎಡ್ರಿಯಾನ್ ಅನ್ನುವಂಥವರಿಂದ ಹಿಡಿದು ಈಗಿನ ಆಧುನಿಕ ಜೀವನದ ಅಂದ್ರೆ ಮುಸೋಲಿನಿಯ ತನಕ ಆಳ್ವಿಕೆಯ ಹಬ್ಬಿರುವಂತ ಒಂದು ವಿಸ್ತಾರವಾದಂತ ಮಾನವ ಕುಲದ ಇತಿಹಾಸ ಇರುವುದು ಇದು ಹೊಂದಿದೆ ಅನ್ನುವಷ್ಟು ಪ್ರಬಲವಾಗಿರುವಂಥದ್ದು ಇದಾಗಿದೆ. ಇನ್ನ ಇವತ್ತಿನ ರೋಮ್ ನಗರದಲ್ಲಿ ಅದರ ಪೂರ್ವ ಯುಗದ ಮತ್ತು ಮಧ್ಯಯುಗಗಳ ಇತಿಹಾಸ ಸ್ಮಾರಕಗಳು ತುಂಬಿಕೊಂಡಿವೆ ಅಲ್ಲದೆ ಅದು ಬಹುಮಟ್ಟಿಗೆ ಪ್ರಾಚೀನ ನಗರವಾಗಿಯೇ ಕಾಣಿಸುತ್ತದೆ. ಇವತ್ತಿನ ರೋಮ್ ನಗರವನ್ನು ನೋಡಿದರೆ ಅಲ್ಲಿ ಪೂರ್ವಯುಗದ ಮತ್ತು ಮಧ್ಯಯುಗಗಳ ಇತಿಹಾಸದ ಸ್ಮಾರಕಗಳು ತುಂಬಿಕೊಂಡಿದೆ ಅಲ್ಲದೆ ಅದು ಬಹುಮಟ್ಟಿಗೆ ಪ್ರಾಚೀನ ನಗರವಾಗಿಯೇ ಕಾಣಿಸ್ತದೆ. ಅಲ್ಲೇನು ಸ್ಮಾರಕಗಳು ಬರ್ತಾವಲ್ಲ, ಹೌದಾ, ಇಲ್ಲಿ ನಮ್ಮಲ್ಲಿ ಇರುವಂತ ಬಿಜಾಪುರದ ಗೊಳಗುಮಟ ಅನ್ನುವಂಥದ್ದಾಗಿರ್ಬೋದು, ಅಥವಾ ಬಾದಾಮಿ ಐಹೊಳೆ ಪಟ್ಟದಕಲ್ಲದ ಸ್ಮಾರಕಗಳಾಗಿರ್ಬೋದು, ಹಂಪೆ, ಹಳೆಬೀಡು, ನಂತರ ಏನು ಈ ರೀತಿ ಅವು ಸ್ಮಾರಕಗಳು ಕಂಡು ಬರ್ತಾವಲ್ಲ, ಅಲ್ಲಿ ಕೂಡ ಇರುವಂತ ರೋಮ್ ನಗರದಲ್ಲಿ ಇರುವಂತಹ ಪೂರ್ವಯುಗದ ಮತ್ತು ಮಧ್ಯಯುಗಗಳ ಇತಿಹಾಸ ಸ್ಮಾರಕಗಳು ತುಂಬಿಕೊಂಡಿವೆ ಅಲ್ಲದೆ ಅದು ಬಹುಮಟ್ಟಿಗೆ ಪ್ರಾಚೀನ ನಗರವಾಗಿಯೇ ಕಾಣಿಸುತ್ತದೆ. ಪೂರ್ವಯುಗದ ಮಧ್ಯಯುಗದ ಇತಿಹಾಸದ ಸ್ಮಾರಕಗಳಿದ್ರೂ ಸಹಿತ ಅದು ಬಹಳವಾಗಿ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಪ್ರಾಚೀನ ನಗರವಾಗಿಯೇ ಆ ರೋಮ್ ಕಾಣ್ತಾ ಇದೆ. ಪ್ರಾಚೀನ ನಗರವಾಗಿಯೇ ರೋಮ್ ಕಾಣ್ತಾ ಇದೆ. ಅಗಲವಾದ ಬೀದಿಗಳು, ಸುಂದರವಾದ ಫಿಯಾಜ್ಗಳು, ಕಾರಂಜಿಗಳು, ಸ್ಮಾರಕಗಳು, ಅರಮನೆಗಳು ಅನೇಕಿವೆ. ಅಲ್ಲಿ ಫಿಯಾಜ್ ಅಂತ ಹೇಳ್ತಾರೆ. ಏನ್ ಫಿಯಾಜ್ ಅಂದ್ರೆ ಇದೊಂದು ಚೌಕಾನ್ ಅಂತ. ಫಿಯಾಜ್ ಅಂದ್ರೆ ಚೌಕಾನ್ ಅಂತ, 10 ಜನರ ಗುಂಪು ಸೇರುವಂತ ಒಂದು ಕೇಂದ್ರ ಫಿಯಾಜ್ ಅಂದ್ರೆ 10 ಜನರು
ಗುಂಪು ಕೊಡುವಂತ ಒಂದು ಚೌಕ. ಅಲ್ಲಿ ಚೌಕಗಳು ಕಾಣ್ತಾವೆ, ಕಾರಂಜಿಗಳು ಕಾಣುವಂಥದ್ದು, ಸ್ಮಾರಕಗಳು ಇರುವಂಥದ್ದು, ಅರಮನೆಗಳು ಇರುವಂಥದ್ದು, ಮತ್ತು ಸುಂದರವಾದ ಬೀದಿಗಳು, ಅಗಲವಾಗಿರುವಂತಹ ಬೀದಿಗಳು, ಇವೆಲ್ಲವುಗಳು ಅಲ್ಲಿ ಕಾಣ್ತವೆ. ನಾನುಡಿಯಲ್ಲಿ ಹೇಳುವಂತೆ ಅದು ಒಂದು ದಿನದ ರಚನೆ ಅಲ್ಲ. ಅವುಗಳನ್ನು ನೋಡಿದ್ರೆ ಗೊತ್ತಾಗ್ತತಿ. ಅಲ್ಲಿ ಕಲೋಸಿಯಂ ಅನ್ನುವಂಥದ್ದು ಬರುತ್ತೆ, ಅಥವಾ ಅಲ್ಲಿ ಚರ್ಚ್ಗಳನ್ನು ಮುಂದೆ ಬರ್ತಾವ. ನೋಡ್ತಾ ಹೋದ್ರೆ ಅದು ಒಂದು ದಿನದಾಗ ರೋಮ್ ಮುಗಿಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಒಳಗ ಗಾದೆ ಸತ್ಯ ಅನ್ಸತ್ತೆ. ಹೌದಾ? ನಾನುಡಿಯಲ್ಲಿ ಹೇಳಿರುವಂತೆ ಅದು ಒಂದು ದಿನದ ರಚನೆ ಅಲ್ಲ, ಯುಗಮಾನಗಳ ರಚನೆ. ಹಾಗೆ ಇನ್ನೊಂದು ನಾನುಡಿಯಲ್ಲಿ ಹೇಳುವಂತೆ ಯುರೋಪಿನ ನಾಗರಿಕತೆಗಳಲ್ಲಿ ರೋಮನ್ನರು ವಹಿಸಿದ ಪ್ರಧಾನ ಪಾತ್ರದಿಂದಾಗಿ ಈಜಿಪ್ಟ್ನಿಂದ ಪೂರ್ವಕ್ಕಿರುವ ರಾಷ್ಟ್ರಗಳೆಲ್ಲ ರೋಮ್ ಸ್ಫೂರ್ತಿಯನ್ನ ಕೊಟ್ಟ ನಗರವಾಗಿತ್ತು. ಅಂದ್ರೆ ನಾಗರಿಕತೆಯಲ್ಲಿ ರೋಮನ್ನರು ವಹಿಸಿರುವಂತಹ ಪ್ರಧಾನ ಪಾತ್ರದಿಂದಾಗಿ ಈಜಿಪ್ಟರಿಂದ ಪೂರ್ವಕ್ಕಿರುವ ರಾಷ್ಟ್ರಗಳಿಗೆಲ್ಲ ಈ ರೋಮ್ ಏನ್ ಮಾಡ್ಬಿಟ್ಟಿತ್ತು? ಸ್ಫೂರ್ತಿಯನ್ನ ಕೊಟ್ಟಂತ ನಗರವಾಗಿತ್ತು. ಈಜಿಪ್ಟ್ನಿಂದ ಪೂರಕ್ಕಿರುವಂತ ರಾಷ್ಟ್ರಗಳೆಲ್ಲ ನಮ್ಮ ಈ ಮ್ಯಾಪ್ನೊಳಗೆ ನೋಡಿದ್ರೆ ನಮ್ಮ ದೇಶದ ಏನು ಭಾಗದಲ್ಲಿ ಬರುವಂತ ಏನು ಇಲ್ಲಿ ಪಶ್ಚಿಮದ ಕಡೆ ಬರುವಂತ ಈಜಿಪ್ಟ್ನಿಂದ ಹಿಡಿದು ಆ ಕಡೆ ಈಜಿಪ್ಟಿನ ಒಂದು ಪೂರ್ವದ ಕಡೆಗೆ ಅಲ್ಲಿ ಒಂದು ಏನಾಗಿತ್ತು ಅಂದ್ರೆ ಅಲ್ಲಿ ಅಲ್ಲಿ ಮಧ್ಯೆ ಬರುವಂತ ಪ್ರದೇಶಗಳಿಗೆ ಸ್ಫೂರ್ತಿಯನ್ನು ಕೊಟ್ಟಂತ ನಗರ ಈ ರೋಮ್ ಆಗಿತ್ತು. ಅದರ ಸಂಸ್ಕೃತಿಯು ಹೆಚ್ಚಿನದು, ಅಧಿಕಾರ ದರ್ಪಗಳು ಹೆಚ್ಚಿನವು. ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಅಧಿಕಾರ, ಅಲ್ಲಿಯ ದರ್ಪಗಳು ಬಹಳ ವಿಶೇಷತೆಯಿಂದ ಕೂಡಿರುವಂಥವು. ಸಂಸ್ಕೃತಿ ಕೂಡ ಹೆಚ್ಚಿನದಿರುವಂಥದ್ದು. ಪಶ್ಚಿಮ ದೇಶಗಳಿಗೆ ಅದು ರಾಜಧಾನಿ ಆದುದರಿಂದ ಎಲ್ಲ ಹಾದಿಗಳು ಅಂದಿನ ರೋಮ್ನ ಕಡೆ ಮುಖ ಮಾಡಿಕೊಂಡುದರಲ್ಲಿ ಆಶ್ಚರ್ಯವಿರಲಿಲ್ಲ. ಏನಲ್ಲಿ ಪಶ್ಚಿಮದ ದೇಶಗಳಿದ್ವಲ್ಲ, ಅದು ರಾಜಧಾನಿ ಆದುದರಿಂದ ಎಲ್ಲ ಹಾದಿಗಳು ಅಂದಿನ ರೋಮ್ನ ಕಡೆ ಮುಖ ಮಾಡುವುದರಿಂದಲ್ಲಿ ಮುಖ ಮಾಡಿದುದರ ಅಲ್ಲಿ ಆಶ್ಚರ್ಯವಿರಲಿಲ್ಲ. ರೋಮ್ ಕಡೆಗೆ ಎಲ್ಲ ಅಲ್ಲಿರುವಂತಹ ದೇಶದ ರಾಜಧಾನಿಗಳು ಅಲ್ಲಿ ಏನು ಇರುವಂತಹ ದೇಶದಗಳು ಏನ್ ಮಾಡ್ಬಿಟ್ಟಿದ್ವು, ಅದರ ಒಂದು ರೋಮ್ನ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡು ಆ ಹಾದಿಗಳಲ್ಲಿ ಎಲ್ಲವೂ ಹಾದಿ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ರೋಮ್ ಕಡೆಗೆ ಮುಖ ಮಾಡಿರುವಂತ ನಿಂತಿರುವಂತದ್ರಲ್ಲಿ ಆಶ್ಚರ್ಯವೇನಿಲ್ಲ ಅನ್ನುವಂತ ಮಾತನಲ್ಲಿ ಹೇಳ್ತಾರೆ. ಇಂದು ಪ್ರಪಂಚದ ಕ್ರೈಸ್ತರಿಗೆ, ಅದರಲ್ಲಿಯೂ ರೋಮ್ನ ಕ್ಯಾಥೋಲಿಕ್ ಆದವರಿಗೆ ಜೆರುಸಲಂ ದೊಡ್ಡ ಯಾತ್ರಾ ಸ್ಥಳವಾಗಿದ್ದರೂ ಕೂಡ ಕ್ರಿಸ್ತನ ಜನ್ಮಭೂಮಿಗಿರುವ ಪ್ರಾಧಾನ್ಯ ಕ್ರಿಸ್ತ ಜಗದ್ಗುರುವಿನ ಊರಿಗೆ ಸಂದಿದೆ. ಇಲ್ಲಿ ಪ್ರಪಂಚದ ಕ್ರೈಸ್ತರಿಗೆ, ಅದರಲ್ಲಿಯೂ ರೋಮನ್ ಕ್ಯಾಥೋಲಿಕರಿಗೆ, ಕ್ರೈಸ್ತರಲ್ಲಿ ಎರಡು ವಿಧಗಳನ್ನು ಕಾಣ್ತೀವಿ ನಾವು ಕ್ರೈಸ್ತರಲ್ಲಿ. ಒಂದು ಕ್ಯಾಥೋಲಿಕ್ ಅನ್ನುವಂಥದ್ದು, ಇನ್ನೊಂದು ಪ್ರೊಟೆಸ್ಟೆಂಟ್ ಅನ್ನುವಂಥದ್ದು. ಹೌದಾ? ಕ್ರೈಸ್ತರೊಳಗ ಎರಡು ರೀತಿಯಾದ, ಒಂದು ಕ್ಯಾಥೋಲಿಕ, ಇನ್ನೊಂದು ಪ್ರೊಟೆಸ್ಟೆಂಟ್ ಅನ್ನುವಂಥದ್ದು. ಜೈನರೊಳಗೂ ಕೂಡ ಎರಡು ಕಾಣ್ತೀವಿ. ಹೌದಾ? ಜೈನರೊಳಗೂ ಕೂಡ ಎರಡು, ಒಂದು ದಿಗಂಬರರು, ಇನ್ನೊಂದು ಶ್ವೇತಾಂಬರರು. ಹೌದಿಲ್ಲ? ಮುಂದ ಬೌದ್ಧರೊಳಗೂ ಎರಡು ಮೂರನ್ನ ಬರ್ತಾವ. ಅದರೊಳಗ ಹೀನಾಯಾನ, ಮಹಾಯಾನ ಅನ್ನುವಂಥದ್ದು ಕೂಡ ಬರುವಂತ. ಈ ರೀತಿ ಇಲ್ಲಿ ಕ್ರೈಸ್ತ ಧರ್ಮದಲ್ಲಿಯೂ ಕೂಡ ಎರಡು ಪಂಗಡಗಳು ಬರುವಂಥದ್ದು. ಅವು ಯಾವುದು ಅಂದ್ರೆ, ಒಂದು ಕ್ಯಾಥೋಲಿಕ್ ಆದವ್ರಿಗೆ ಜೆರುಸಲಂ ದೊಡ್ಡ ಯಾತ್ರಾ ಸ್ಥಳವಾಗಿದ್ದರೂ ಕೂಡ ಕ್ರಿಸ್ತನ ಜನ್ಮಭೂಮಿಗಿರುವಂತಹ ಪ್ರಾಧಾನ್ಯ ಕ್ರಿಸ್ತ ಜಗದ್ಗುರುವಿನ ಊರಿಗೆ ಸಂದಿರುವಂಥದ್ದು. ಕ್ರಿಸ್ತ ಜಗದ್ಗುರುವಿನ ಊರಿಗೆ ಸಂದಿರುವಂಥದ್ದು. ಹಳೆಗಾಲದಿಂದ ಇಂದಿನ ತನಕ ಅನೇಕ ಶಿಲ್ಪಿಗಳು, ಚಿತ್ರಕಾರರು, ವಾಸ್ತುಕಲಾ ಕೋವಿದವರು ಈ ನಗರದ ಬೆಳವಣಿಗೆಗೂ ವಿಸ್ತಾರಕ್ಕೂ ನೆರವಾದವರು. ಅಲ್ಲಿ
ಶಿಲ್ಪಿಗಳಾಗಿರ್ಬೋದು, ಚಿತ್ರಕಲಾಗಾರರಾಗಿರ್ಬೋದು, ವಾಸ್ತುಕಲಾ ಕೊಯ್ದರಾಗಿರ್ಬೋದು, ಇವರೆಲ್ಲ ಆ ನಗರದ ಬೆಳವಣಿಗೆಗೆ ವಿಸ್ತಾರಕ್ಕೆ ನೆರವಾದವರು. ಆಧುನಿಕ ರೋಮಿನ ಯಾವ ಮೂಲೆಗೆ ನಾವು ಹೋಗಲಿ ಅಲ್ಲಲ್ಲಿ ಪ್ರಾಚೀನ ದೇವಾಲಯಗಳು, ಮಹಾದ್ವಾರಗಳು, ಸಭಾಂಗಣಗಳು ಹರಡಿ ಬಿದ್ದಿವೆ. ಇವು ಒಂದೊಂದು 2000 ವರ್ಷಗಳ ಪೂರ್ವ ಕಥಾನಕವನ್ನ ಹೇಳುತ್ತವೆ. ಅಲ್ಲಿ ಇರುವಂತ ರೋಮ್ ನಗರದ ಪ್ರಾಚೀನ ದೇವಾಲಯಗಳದಾವು, ಮಹಾದ್ವಾರಗಳದಾವು, ಸಭಾಂಗಣಗಳಿದಾವು. ಅಲ್ಲಿ ಅವು ನೋಡಿದ್ರೆ ಅವು ಒಂದೊಂದು 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು, 2000 ವರ್ಷಗಳ ಪೂರ್ವ ಇತಿಹಾಸವನ್ನ, ಕಥಾನಕವನ್ನ ಹೇಳುವಂತ ಶಿಲ್ಪಕಲಾ ಆಗಿರ್ಬೋದು, ಅಲ್ಲಿಯ ಒಂದು ಚಿತ್ರಕಲಾ ಆಗಿರ್ಬೋದು, ಅಥವಾ ವಾಸ್ತುಕಲಾದ ವಿಚಾರಧಾರೆಗಳನ್ನ ಸಾರುವಂತ ಹಲವು ಅಲ್ಲಿ ಸ್ಮಾರಕಗಳನ್ನು ನಾವು ಕಾಣ್ತೇವೆ. ಮಹಾದ್ವಾರ ಆಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಸಭಾಂಗಣಗಳಾಗಿರ್ಬೋದು, ಅವುಗಳು ಈ ಕಥಾನಕವನ್ನ ಹೇಳುತ್ತವೆ. ಇಷ್ಟು ಈ ಭಾಗದಲ್ಲಿ ನೋಡಿದ್ದಾಯ್ತು. ಉಳಿದಿರುವಂಥ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ.